ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ಈ ವಿಡಿಯೋ ನಿನಗೆ ಸಿಗುವುದು ಆಕಸ್ಮಿಕ ಅಲ್ಲ. ಈ ಕ್ಷಣ ನೀನು ಇಲ್ಲಿ ಇದ್ದೀಯಲ್ಲ, ಅದು ಸಾಯಿಬಾಬಾ ಕರೆಯಾಗಿದೆ. ಈ ಮಾತುಗಳು ನಿನ್ನ ಮನಸ್ಸಿಗೆ ಸ್ವಲ್ಪ ಶಾಂತಿ ಕೊಟ್ಟಿದ್ದರೆ ಒಂದು ಲೈಕ್ ಕೊಡು, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡು, ಕಮೆಂಟ್ನಲ್ಲಿ ಸಾಯಿರಾಮ್ ಎಂದು ಬರೆ. ನಿನ್ನ ಒಂದು ಕಮೆಂಟ್ ಇನ್ನೊಬ್ಬರ ಹೃದಯಕ್ಕೂ ಬೆಳಕು ಕೊಡಬಹುದು. ಮಗು, ನೀನು ಒಬ್ಬನೇ ಅಲ್ಲ, ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆ. ಈ ರಾತ್ರಿ ಮೌನವಾಗಿ ಬಂದು ನಿನ್ನ ಹೃದಯದ ಬಾಗಿಲು ತಟ್ಟುತ್ತಿರುವುದು ಯಾರು ಗೊತ್ತಾ? ಅದು ಸಾಯಿಬಾಬಾ. ಆಗಲು ತುಂಬ ಓಡಾಟ, ಜವಾಬ್ದಾರಿ, ನೋವು, ಪ್ರಶ್ನೆಗಳು. ರಾತ್ರಿ ಬಂದಾಗ ಮಾತ್ರ ಮನಸ್ಸು ನಿಜವಾದ ಮಾತು ಹೇಳುತ್ತದೆ. ಕಣ್ಣು ಮುಚ್ಚಿದಾಗ ನೆನಪುಗಳು ಬರುವುದು, ಹೃದಯ ತುಂಬಿ ಹೋದ ಭಾವನೆಗಳು ಹೊರಬೀಳುವುದು. ಅಂತಹ ಕ್ಷಣದಲ್ಲಿ ಸಾಯಿಬಾಬಾ ನಿಧಾನವಾಗಿ ಹೇಳುತ್ತಾರೆ, ಮಗು, ಭಯಪಡಬೇಡ, ನೀನು ಒಬ್ಬನೇ ಅಲ್ಲ. ಈ ಲೋಕದಲ್ಲಿ ಎಲ್ಲರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳಲಾರರು. ನಿನ್ನ ಕಣ್ಣೀರಿನ ಬೆಲೆ ಎಲ್ಲರಿಗೂ ಗೊತ್ತಿರಲಾರದು. ನಿನ್ನ ಮೌನದ ಹಿಂದೆ ಎಷ್ಟು ನೋವು ಇದೆ ಅನ್ನೋದನ್ನು ಬಹುಶಃ ಯಾರೂ ಕೇಳಲಾರರು. ಆದರೆ ಸಾಯಿಬಾಬಾ ನೋಡುತ್ತಾರೆ. ಪ್ರತಿ ಕಣ್ಣೀರಿನ ಹನಿ ಅವರ ಹೃದಯಕ್ಕೆ ತಲುಪುತ್ತದೆ. ನೀನು ಮೌನವಾಗಿ ಅತ್ತಾಗ, ನೀನು ಯಾರಿಗೂ ಹೇಳದೆ ಹತ್ತಿರುವ ಆ ರಾತ್ರಿ, ನೀನು ತಲೆಯ ಮೇಲೆ ಕೈ ಇಟ್ಟು ಕುಳಿತ ಕ್ಷಣ, ಇದು ಕೂಡ ನನ್ನ ಜೀವನನ ಅಂತ ಮನಸ್ಸು ಕೇಳಿದ ಸಮಯ, ಅಲ್ಲಿ ಸಾಯಿಬಾಬಾ ನಿನ್ನ ಪಕ್ಕದಲ್ಲೇ ಕೂತಿರುತ್ತಾರೆ. ಅವರು ಹೇಳುತ್ತಾರೆ, ನಿನ್ನ ಕಷ್ಟ ನನ್ನ ಕಣ್ಣಿಗೆ ಕಾಣುತ್ತಿದೆ ಮಗು, ನೀನು ಸಹಿಸಿದಷ್ಟು ಸಾಕು. ಇನ್ನು ಮುಂದೆ ನಾನು ಒತ್ತುಕೊಳ್ಳುತ್ತೇನೆ. ನಾವು ಹಲವಾರು ಬಾರಿ ಕೇಳುತ್ತೀವಿ, ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೀನಿ, ಆದರೂ ಏಕೆ ಸಮಸ್ಯೆ ಹೋಗುತ್ತಿಲ್ಲ? ಸಾಯಿಬಾಬಾ ನಗೆ ಮಾಡಿ ಹೇಳುತ್ತಾರೆ, ಸಮಸ್ಯೆ ನಿನ್ನನ್ನು ಮುರಿಯೋದಕ್ಕೆ ಅಲ್ಲ, ನಿನ್ನೊಳಗಿನ ಶಕ್ತಿಯನ್ನು ಹೊರತೆಗೆದಕ್ಕೆ. ರಾತ್ರಿ ಏಕೆ ಭಾರವಾಗಿರುತ್ತೆ ಗೊತ್ತಾ? ಹಗಲು ನಾವು ಮುಖವಾಡ ಹಾಕಿಕೊಂಡಿರುತ್ತೀವಿ, ನಗುತ್ತೀವಿ, ಕೆಲಸ ಮಾಡುತ್ತೀವಿ, ಎಲ್ಲ ಚೆನ್ನಾಗಿದೆ ಅಂತ ಹೇಳುತ್ತೀವಿ. ಆದರೆ ರಾತ್ರಿ ಮುಖವಾಡ ಕಳಚುತ್ತೆ, ಮನಸ್ಸು ನಿಜವಾದ ರೂಪ ತೋರಿಸುತ್ತೆ. ಅದೇ ಸಮಯದಲ್ಲಿ ಸಾಯಿಬಾಬಾ ಬಂದು ನಿನ್ನ ಹೃದಯಕ್ಕೆ ಮದ್ದು ಹಚ್ಚುತ್ತಾರೆ. ಇವತ್ತು ನಿನ್ನಿಂದ ಆಗದಿದ್ದರೂ ಪರವಾಗಿಲ್ಲ, ನೀನು ಪ್ರಯತ್ನ ಮಾಡಿದ್ದೀಯಲ್ಲ, ಅದೇ ಸಾಕು. ನಿನ್ನ ಭವಿಷ್ಯ ಬಗ್ಗೆ ಭಯ ಇದೆಯಾ? ನಿನ್ನ ಭವಿಷ್ಯದ ಬಗ್ಗೆ ಭಯ ಇದೆಯಾ ಮಗು? ನನ್ನ ಜೀವನ ಸರಿಯಾಗುತ್ತಾ? ನನಗೆ ಸಂತೋಷ ಸಿಗುತ್ತಾ? ನನ್ನ ಕನಸುಗಳು ನಿಜವಾಗುತ್ತಾ? ಈ ಪ್ರಶ್ನೆಗಳು ನಿನ್ನನ್ನು ರಾತ್ರಿ ಕಾಡುತ್ತಿದೆಯಾ? ಸಾಯಿಬಾಬಾ ಮೃದುವಾಗಿ ಹೇಳುತ್ತಾರೆ, ನಾಳೆಯ ಬಗ್ಗೆ ಚಿಂತೆ ಮಾಡಬೇಡ. ನಿನ್ನ ನಾಳೆಯನ್ನು ನಾನು ಈಗಲೇ ಹಿಡಿದುಕೊಂಡಿದ್ದೇನೆ. ನಿನಗೆ ತಡವಾಗುತ್ತಿದೆ ಅಂತ ಅನ್ನಿಸುತ್ತಿದೆಯಾ? ಇತರರು ಎಲ್ಲ ಮುಂದೆ ಹೋಗಿದ್ದಾರೆ ಅಂತ ನೋವಾಗುತ್ತಿದೆಯಾ? ಬಾಬಾ ಹೇಳುತ್ತಾರೆ, ಪ್ರತಿಯೊಬ್ಬರಿಗೂ ಅವರ ಸಮಯ ಇರುತ್ತದೆ. ನಿನ್ನ ಸಮಯ ಕೂಡ ಬರುತ್ತದೆ. ಅದು ಬಹಳ ಸುಂದರವಾಗಿರುತ್ತದೆ. ನಿನ್ನ ಹೃದಯದ ಗಾಯಗಳು ಕೆಲವೊಮ್ಮೆ ನಮ್ಮನ್ನು ನಾವು ತಪ್ಪಾಗಿ ನಂಬಿಸಿಕೊಂಡಿರುತ್ತೇವೆ. ತಪ್ಪು ಜನರನ್ನು ನಂಬಿ ನೋವು ಅನುಭವಿಸುತ್ತಿರುತ್ತೇವೆ. ಕೆಲವರು ಬಿಟ್ಟು ಹೋಗಿರುತ್ತಾರೆ, ಕೆಲವರು ಮಾತಿನಿಂದ ಗಾಯ ಮಾಡಿರುತ್ತಾರೆ. ಆ ಗಾಯಗಳನ್ನು ನೀನು ಮರೆತೀಯಾ? ಇಲ್ಲ, ನೀನು ಮರೆತಿಲ್ಲ. ಸಾಯಿಬಾಬಾ ನಿನ್ನ ಗಾಯದ ಮೇಲೆ ಕೈಯಿಟ್ಟು ಹೇಳುತ್ತಾರೆ, ನಾನು ಇಲ್ಲೇ ಇದ್ದೇನೆ. ನಿನ್ನನ್ನು ನೋಯಿಸಿದವರಿಗಿಂತ ನಿನ್ನನ್ನು ರಕ್ಷಿಸುವನು ನಾನು. ಈ ರಾತ್ರಿ ಒಂದು ಪ್ರಾರ್ಥನೆ ಮಾಡು, ಹೆಚ್ಚು ಪದಗಳು ಬೇಡ. ಕಣ್ಣೀರು ಬಂದರೂ ತಡೆಯಬೇಡ. ಹೃದಯದಿಂದ ಹೇಳು, ಸಾಯಿಬಾಬಾ, ನನಗೆ ನೀನು ಬೇಕು, ಅಷ್ಟೇ ಸಾಕು. ನಿನ್ನ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆಗಳು ಶುರುವಾಗುತ್ತವೆ. ನೀನು ಗಮನಿಸದೇ ಇದ್ದರೂ ಬಾಬಾ ಕೆಲಸ ಮಾಡಿರುತ್ತಾರೆ. ನೀನು ಸೋತಿದ್ದೀಯಾ ಅಂತ ಅನ್ನಿಸುತ್ತಿದೆಯಾ? ಸೋಲು ಅಂತ ಏನು? ನಿಲ್ಲದೆ ಪ್ರಯತ್ನ ಮಾಡಿದವನಿಗೆ ಸೋಲು ಇರೋದಿಲ್ಲ. ಸಾಯಿಬಾಬಾ ಹೇಳುತ್ತಾರೆ, ನೀನು ಬಿದ್ದಿದ್ದೀಯಾ? ಪರವಾಗಿಲ್ಲ, ನೀನು ಮತ್ತೆ ಹೇಳುತ್ತೀಯಲ್ಲ, ಅದೇ ಗೆಲುವು. ಈ ರಾತ್ರಿ ನಿನ್ನ ಮನಸ್ಸಿಗೆ ಶಾಂತಿ ಕೊಡು. ನಿನ್ನ ಭಾರವನ್ನು ಬಾಬಾಗೆ ಒಪ್ಪಿಸಿಬಿಡು.
ನೀನು ನಿದ್ರೆ ಹೋಗುವ ಮೊದಲು ಒಂದು ಮಾತು ನೆನಪಿಟ್ಟುಕೋ. ನಾನು ಒಬ್ಬನೇ ಅಲ್ಲ, ನಾನು ಒಬ್ಬಳೇ ಅಲ್ಲ. ಸಾಯಿಬಾಬಾ ನನ್ನ ಜೊತೆಯಲ್ಲಿದ್ದಾರೆ. ಈ ನಂಬಿಕೆಯೊಂದಿಗೆ ಕಣ್ಣು ಮುಚ್ಚು. ನಿನ್ನ ನಿದ್ರೆ ಆಶೀರ್ವಾದವಾಗುತ್ತದೆ. ನಾಳೆ ಬೆಳಗ್ಗೆ ಹೊಸ ಶಕ್ತಿ, ಹೊಸ ಆಸೆ ಜೊತೆ ಎದ್ದೇಳುತ್ತೀಯ. ಸಾಯಿಬಾಬಾ ನಿನ್ನ ಜೊತೆ ಮಾತಾಡುವ ಕ್ಷಣ. ಮಗು, ನೀನು ಕೇಳುತ್ತಾ ಇದ್ದೀಯಲ್ಲ, ನನ್ನ ಜೀವನದಲ್ಲಿ ಏನು ಆಗುತ್ತಿದೆ, ನಾನು ಯಾವ ತಪ್ಪು ಮಾಡಿದೆ? ಸಾಯಿಬಾಬಾ ನಿನ್ನ ಕಡೆ ನೋಡಿಕೊಂಡು ನಿಧಾನವಾಗಿ ಹೇಳುತ್ತಾರೆ, ನೀನು ತಪ್ಪು ಮಾಡಿಲ್ಲ. ನೀನು ಕೇವಲ ಹೆಚ್ಚು ನಂಬಿದ್ದೀಯಾ, ಹೆಚ್ಚು ಪ್ರೀತಿಸಿದ್ದೀಯಾ, ಹೆಚ್ಚು ಸಹಿಸಿಕೊಂಡಿದ್ದೀಯಾ. ಈ ಲೋಕದಲ್ಲಿ ಒಳ್ಳೆಯ ಮನಸ್ಸು ಇದ್ದವರಿಗೆ ಪರೀಕ್ಷೆ ಜಾಸ್ತಿ, ಆದರೆ ಅದೇ ಮನಸ್ಸಿಗೆ ಕೊನೆಗೆ ಆಶೀರ್ವಾದವೂ ಜಾಸ್ತಿ. ನೀನು ಒಂಟಿಯಾಗಿರುವಂತೆ ಅನಿಸಿದಾಗ, ಕೆಲವೊಮ್ಮೆ ನಿನ್ನ ಸುತ್ತ ಜನ ಇದ್ದರೂ ನೀನು ಒಂಟಿಯಾಗಿರುವಂತೆ ಅನಿಸುತ್ತೆ. ಯಾರಿಗೂ ನಿನ್ನ ನೋವು ಅರ್ಥವಾಗದಂತೆ, ನಿನ್ನ ಮಾತು ಕೇಳಿಸದಂತೆ. ಅಂತಹ ಸಮಯದಲ್ಲಿ ಸಾಯಿಬಾಬಾ ನಿನ್ನ ಪಕ್ಕದಲ್ಲಿ ಕುಳಿತು ಹೇಳುತ್ತಾರೆ, ನಿನ್ನ ಮೌನಕ್ಕೂ ನಾನು ಉತ್ತರ ಕೊಡುತ್ತೇನೆ, ನಿನ್ನ ಕಣ್ಣೀರಿಗೂ ನಾನು ಕಾರಣ ಕೊಡುತ್ತೇನೆ. ನೀನು ಅತ್ತ ಕ್ಷಣದಲ್ಲೇ ನಿನ್ನ ಪ್ರಾರ್ಥನೆ ದೇವರಿಗೆ ತಲುಪಿರುತ್ತದೆ. ತಡವಾಗುತ್ತಿದೆ ಅನ್ನೋ ಭಯ, ಎಲ್ಲರ ಜೀವನ ಮುಂದೆ ಹೋಗುತ್ತಿದೆ, ನನ್ನದು ಮಾತ್ರ ನಿಂತಿದೆ ಅಂತ ಅನ್ನಿಸುತ್ತಿದೆಯಾ? ಸಾಯಿಬಾಬಾ ನಗುತ್ತಾ ಹೇಳ್ತಾರೆ, ನಿನ್ನ ಜೀವನ ನಿಂತಿಲ್ಲ ಮಗು. ನಾನು ನಿನ್ನನ್ನು ಸರಿಯಾದ ದಾರಿಗೆ ತಯಾರಿಸುತ್ತಿದ್ದೇನೆ. ಕೆಲವೊಮ್ಮೆ ತಡವಾಗೋದು ಶಿಕ್ಷೆ ಅಲ್ಲ, ಅದು ರಕ್ಷಣೆ. ನಿನ್ನ ಕಷ್ಟದ ಹಿಂದಿನ ಅರ್ಥ ನೀನು ಕೇಳುವುದು, ನನಗೆ ಏಕೆ ಇಷ್ಟು ಕಷ್ಟ? ಸಾಯಿಬಾಬಾ ಹೇಳುತ್ತಾರೆ, ನೀನು ಇತರರಿಗಿಂತ ಬಲವಾಗಿದ್ದೀಯ, ಅದಕ್ಕಾಗಿ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡೆ. ನಿನ್ನ ನೋವು ವ್ಯರ್ಥ ಆಗೋದಿಲ್ಲ. ಒಂದು ದಿನ ನಿನ್ನ ಅನುಭವವೇ ಇನ್ನೊಬ್ಬರ ಬದುಕಿಗೆ ದಾರಿ ತೋರಿಸುತ್ತದೆ. ಈ ರಾತ್ರಿ ಬಾಬಾಗೆ ಒಪ್ಪಿಸಿಬಿಡು. ನಿನ್ನ ಭಯ, ನಿನ್ನ ಕೋಪ, ನಿನ್ನ ಗೊಂದಲ, ನಿನ್ನ ಅಸಹಾಯಕತೆ ಎಲ್ಲವನ್ನು ಹೃದಯದಿಂದ ಹೇಳು, ಸಾಯಿಬಾಬಾ ನನಗೆ ನೀನೇ ಸಾಕು. ನನ್ನ ಜೀವನವನ್ನು ನಿನಗೆ ಒಪ್ಪಿಸಿದ್ದೇನೆ, ಅಷ್ಟೇ. ನಿದ್ರೆ ಬರದ ರಾತ್ರಿಗಳು, ನಿದ್ರೆ ಬರದೆ ಗಡಿಯಾರ ನೋಡುತ್ತಾ ಕುಳಿತಿರುವ ಆ ಕ್ಷಣಗಳು, ಅಲ್ಲಿ ಸಾಯಿಬಾಬಾ ನಿನ್ನ ತಲೆಯ ಮೇಲೆ ಕೈಯಿಟ್ಟು ಹೇಳುತ್ತಾರೆ, ಈ ರಾತ್ರಿಗಳು ಶಾಶ್ವತ ಅಲ್ಲ, ನಾಳೆ ಬೆಳಗ್ಗೆ ಹೊಸ ಬೆಳಕು ಬರುತ್ತದೆ. ನೀನು ಈಗ ಅರ್ಥ ಮಾಡಿಕೊಳ್ಳಲಾರದು, ಆದರೆ ಮುಂದಿನ ದಿನಗಳಲ್ಲಿ ನೀನು ಹೇಳುತ್ತೀಯ, ಇದು ನಡೆದಿದ್ದು ಒಳ್ಳೆಯದಕ್ಕಾಗಿ. ನಿನ್ನೊಳಗಿನ ಶಕ್ತಿಯನ್ನು ನೆನಪಿಸಿಕೋ. ನೀನು ಇದುವರೆಗೆ ಬದುಕಿ ಬಂದಿದ್ದೀಯಲ್ಲ, ಅದೇ ನಿನ್ನ ಶಕ್ತಿ. ನೀನು ಬಿದ್ದರೂ ಮತ್ತೆ ಎದ್ದಿದ್ದೀಯಲ್ಲ, ಅದೇ ನಿನ್ನ ವಿಜಯ. ಸಾಯಿಬಾಬಾ ಹೇಳುತ್ತಾರೆ, ನಾನು ನಿನ್ನ ಕೈ ಬಿಡಲಿಲ್ಲ, ನೀನು ಕೂಡ ನಿನ್ನನ್ನು ಬಿಡಬೇಡ. ಈ ರಾತ್ರಿ ನಿನ್ನ ಮನಸ್ಸಿಗೆ ಶಾಂತಿ ಕೊಡು. ನಿನ್ನ ಕಣ್ಣೀರನ್ನು ಬಾಬಾಗೆ ಒಪ್ಪಿಸು. ನಿದ್ರೆ ಹೋಗುವ ಮುನ್ನ ಒಮ್ಮೆ ಹೀಗೆ ಹೇಳು, ಸಾಯಿಬಾಬಾ ನನ್ನ ಜೊತೆ ಇರು. ಅವರು ಈಗಾಗಲೇ ನಿನ್ನ ಜೊತೆ ಇದ್ದಾರೆ ಮಗು. ಸಾಯಿಬಾಬಾ ನಿನ್ನ ಮನಸ್ಸಿಗೆ ಉತ್ತರ ಕೊಡುವ ಕ್ಷಣ ಮಗು. ಈಗ ನೀನು ಒಳಗೆ ಯುದ್ಧ ಮಾಡುತ್ತಾ ಇದ್ದೀಯಾ? ಬೇರೆಯವರಿಗೆ ತೋರಿಸೋ ನಗು ಒಂದೇ, ಹೃದಯದೊಳಗಿನ ನೋವು ಬೇರೆ. ನೀನು ಯಾರನ್ನು ತಪ್ಪು ಹೇಳುತ್ತಿಲ್ಲ, ಆದರೆ ನಿನ್ನನ್ನು ನೀನೇ ಪ್ರಶ್ನಿಸಿಕೊಳ್ಳುತ್ತಾ ಇದ್ದೀಯಾ? ಸಾಯಿಬಾಬಾ ನಿಧಾನವಾಗಿ ಹೇಳುತ್ತಾರೆ, ನಿನ್ನ ಮೇಲೆ ನೀನು ಇಷ್ಟು ಕಠಿಣವಾಗಬೇಡ. ನೀನು ಮಾಡಬಹುದಾದಷ್ಟು ಮಾಡಿದ್ದೀಯಾ. ನಿನ್ನ ಮೌಲ್ಯವನ್ನು ನೀನೇ ಮರೆತಾಗ ಈ ಲೋಕದಲ್ಲಿ ಕೆಲವರು ನಿನ್ನ ಉಪಯೋಗ ಮಾತ್ರ ನೋಡಿದರು, ನಿನ್ನ ಮೌಲ್ಯ ನೋಡಲಿಲ್ಲ. ಆದ್ದರಿಂದ ನೀನು ಕೂಡ ನಿನ್ನನ್ನು ಕಡಿಮೆ ಅಂದುಕೊಳ್ಳಲು ಶುರು ಮಾಡಿದೆಯಾ? ಸಾಯಿಬಾಬಾ ಕೇಳುತ್ತಾರೆ, ನಾನು ನಿನ್ನನ್ನು ಇಷ್ಟು ಅಮೂಲ್ಯವಾಗಿ ನೋಡುತ್ತಾ ಇದ್ದೀನಲ್ಲ, ನೀನು ಏಕೆ ನಿನ್ನನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಇದ್ದೀಯಾ? ನೀನು ಇದ್ದ ಹಾಗೆ ಸಾಕು. ನಿನ್ನ ಶುದ್ಧ ಮನಸ್ಸೇ ನಿನ್ನ ದೊಡ್ಡ ಸಂಪತ್ತು. ಮೌನದ ಪ್ರಾರ್ಥನೆ. ಎಲ್ಲ ಪ್ರಾರ್ಥನೆಗಳು ಮಾತಿನಲ್ಲಿ ಇರಬೇಕೆಂದಿಲ್ಲ. ಕೆಲವೊಮ್ಮೆ ನಿನ್ನ ಮೌನವೇ ಅತಿ ದೊಡ್ಡ ಪ್ರಾರ್ಥನೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಮೌನವನ್ನು ನಾನು ಕೇಳಿದ್ದೇನೆ.
ನಿನ್ನ ಕಣ್ಣೀರಿನ ಭಾಷೆ ನನಗೆ ಅರ್ಥವಾಗಿದೆ. ನೀನು ಬಿಟ್ಟುಕೊಟ್ಟ ಕನಸುಗಳು ಜೀವನದಲ್ಲಿ ಕೆಲವು ಕನಸುಗಳನ್ನು ನೀನು ಬಿಟ್ಟುಕೊಟ್ಟಿರಬಹುದು. ಕುಟುಂಬಕ್ಕಾಗಿ, ಪರಿಸ್ಥಿತಿಗಾಗಿ, ಇತರರ ಸಂತೋಷಕ್ಕಾಗಿ. ಆದರೆ ಸಾಯಿಬಾಬಾ ಮರೆತಿಲ್ಲ. ನೀನು ಬಿಟ್ಟ ಕನಸುಗಳನ್ನು ನಾನು ಮತ್ತೆ ನಿನಗೆ ಹಿಂತಿರುಗಿಸುತ್ತೇನೆ ಸರಿಯಾದ ಸಮಯದಲ್ಲಿ. ಈ ಕ್ಷಣ ನಿನ್ನ ಹೃದಯಕ್ಕೆ ಒಂದು ಭರವಸೆ. ನಿನ್ನ ಜೀವನದಲ್ಲಿ ಯಾವುದು ಹಾಳಾಗಿದೆಯೋ ಅಂತ ಅನ್ನಿಸುತ್ತಿದೆಯಾ, ಅದೇ ಜಾಗದಲ್ಲಿ ಹೊಸ ಆರಂಭ ಆಗುತ್ತಿದೆ. ಸಾಯಿಬಾಬಾ ಹೇಳುತ್ತಾರೆ, ನಾನು ಮುರಿದಿದ್ದೇನೆ, ಬಳಸಿ ಹೊಸ ಅದ್ಭುತ ನಿರ್ಮಿಸುತ್ತೇನೆ. ಭಯವನ್ನು ಬಿಟ್ಟು ಇಡಿ. ಭವಿಷ್ಯದ ಭಯ ನಿನ್ನ ಇಂದಿನ ಶಾಂತಿಯನ್ನು ಕಿತ್ತುಕೊಳ್ಳುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ಭವಿಷ್ಯ ನನ್ನ ಕೈಯಲ್ಲಿ ಇದೆ. ನೀನು ಕೇವಲ ಇಂದಿನ ದಿನವನ್ನು ನಂಬಿಕೆಯಿಂದ ಜೀವಿಸು. ನೀನು ಈ ವಿಡಿಯೋ ನೋಡುತ್ತಾ ಇದ್ದೀಯಲ್ಲ, ಅದು ಆಕಸ್ಮಿಕ ಅಲ್ಲ. ಇದು ಸಾಯಿಬಾಬಾ ಕರೆಯಾಗಿದೆ. ನೀನು ನನ್ನಿಂದ ದೂರವಾಗಿಲ್ಲ, ನಾನು ನಿನ್ನಿಂದ ದೂರವಾಗಿಲ್ಲ. ಮಗು, ಈ ವಿಡಿಯೋ ಇಲ್ಲಿಗೆ ಮುಗಿದರೂ ನಿನ್ನ ಜೊತೆ ಸಾಯಿಬಾಬಾ ಇನ್ನೂ ಇದ್ದಾರೆ. ಈ ರಾತ್ರಿ ನಿದ್ರೆಗೆ ಹೋಗುವ ಮೊದಲು ಒಂದು ಮಾತು ಮಾತ್ರ ನೆನಪಿಟ್ಟಿಕೋ. ನಾನು ಒಬ್ಬನೇ ಅಲ್ಲ, ನಾನು ಒಬ್ಬಳೇ ಅಲ್ಲ. ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ. ನಿನ್ನ ಭಾರವಾದ ಮನಸ್ಸನ್ನು ಇಂದು ಬಾಬಾಗೆ ಒಪ್ಪಿಸಿಬಿಡು. ನಿನ್ನ ಕಣ್ಣೀರಿನ ಬೆಲೆ ಅವರಿಗೆ ಗೊತ್ತಿದೆ. ಈ ವಿಡಿಯೋ ನಿನಗೆ ಸ್ವಲ್ಪ ಶಾಂತಿ ಕೊಟ್ಟಿದ್ದರೆ ಲೈಕ್ ಮಾಡು, ಸಬ್ಸ್ಕ್ರೈಬ್ ಮಾಡು. ಕಮೆಂಟ್ನಲ್ಲಿ ಸಾಯಿರಾಮ್ ಅಂತ ಬರೆ. ನಿನ್ನ ಒಂದು ಪ್ರಾರ್ಥನೆ ಇನ್ನೊಬ್ಬರ ಬದುಕಿಗೆ ಬೆಳಕು ಕೊಡಬಹುದು. ಶುಭರಾತ್ರಿ ಸಾಯಿರಾಮ್. ಸಾಯಿಬಾಬಾ ಆಶೀರ್ವಾದ ನಿಮ್ಮ ಜೊತೆ ಇರಲಿ.